ಕೀರ್ತನೆಗಳು 145ನೇ ಅಧ್ಯಾಯ 14ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನು ಬಿದ್ದವರನ್ನೆಲ್ಲ ಎತ್ತುವವನು, ಕುಗ್ಗಿದವರನ್ನೆಲ್ಲ ಉದ್ಧರಿಸುವವನು ಆಗಿದ್ದಾನೆ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ನಮ್ಮ ದೇವರು ಯಾವ ರೀತಿಯಾಗಿದ್ದಾರೆ ಅಂದರೆ, ಕುಗ್ಗಿರುವಂತಹ ಸಮಯಗಳಲ್ಲಿ ನಮ್ಮನ್ನ ಕೈ ಹಿಡಿದೆತ್ತುವವರು ಆತನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ಬಿದ್ದಿರುವಂತಹ ಸಮಯದಲ್ಲಿ ಆತನು ನಮ್ಮನ್ನ ಬಲಪಡಿಸುವವನಾಗಿದ್ದಾನೆ, ಕೈ ಹಿಡಿದೆತ್ತು ನಮ್ಮನ್ನ ನಡೆಸಿಕೊಂಡು ಹೋಗುವವನಾಗಿದ್ದಾನೆ. ಇವತ್ತು ನಮ್ಮ ಜೀವಿತದಲ್ಲಿ ಅನೇಕ ವಿಧವಾದಂತಹ ಒಂದು ಹೋರಾಟಗಳು ನಮ್ಮ ಮುಂದೆ ನಿಂತುಕೊಳ್ಳುವಾಗ ನಾವೇನ್ ಮಾಡುವವರಾಗಿದ್ದೇವೆ? ಕುಗ್ಗಿ ಹೋಗಿ ಬಿಡುವವರಾಗಿದ್ದೇವೆ. ಒಂದು ಪರಿಸ್ಥಿತಿಯ ನಿಮಿತ್ತವಾಗಿ, ಒಂದು ವೇದನೆಯ ನಿಮಿತ್ತವಾಗಿ, ಒಂದು ರೋಗದ ನಿಮಿತ್ತವಾಗಿಯೂ, ಒಂದು ಸಾಲದ ನಿಮಿತ್ತವಾಗಿಯೂ ನಾವೇನಾಗುವವರಾಗಿದ್ದೇವೆ? ಕುಗ್ಗಿ ಹೋಗಿ ಬಿಡುವವರಾಗಿದ್ದೇವೆ. ಆ ಕುಗ್ಗಿ ಹೋಗಿರುವಂತಹ ಸಮಯದಲ್ಲಿ ಕರ್ತನನ್ನು ನೋಡಿ ನಾವು ಕರೆಯುವಾಗ ಆತನು ನಮಗೆ ಸಹಾಯ ಮಾಡುವವನಾಗಿದ್ದಾನೆ. ಮಗನೇ ಮಗಳ ಬಿದ್ದು ಹೋಗಿದ್ಯಾ? ನಾನು ನಿನ್ನ ಕೈ ಹಿಡಿದೆತ್ತುವವನಾಗಿದ್ದೇನೆ. ಮಗನೇ ಮಗಳೇ ಕುಗ್ಗಿ ಹೋಗಿದ್ಯಾ? ನಾನು ನಿನ್ನನ್ನು ಬಲಪಡಿಸುವವನಾಗಿದ್ದೇನೆ ಎಂದು ಆತನು ನಮ್ಮ ಹತ್ತಿರವಾಗಿ ಇದ್ದು ನಮಗೆ ಸಹಾಯ ಹಸ್ತವನ್ನ ನೀಡುವುದಕ್ಕೆ ಆತನು ಶಕ್ತನಾಗಿರುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಇವತ್ತು ನಾವು ಬಿದ್ದು ಹೋದಂತಹ ಸಮಯದಲ್ಲಿಯೂ, ನಾವು ಇವತ್ತು ಕುಗ್ಗಿ ಹೋದಂತಹ ಸಮಯದಲ್ಲಿಯೂ, ನಮ್ಮ ಹತ್ರ ಇರುವಂತಹ ಸ್ನೇಹಿತರ ಬಳಿಗೆ ನಾವು ಹೋಗದೆ, ನಮ್ಮಲ್ಲಿರುವಂತಹ ಮನುಷ್ಯರ ಬಳಿಗೆ ನಾವು ಹೋಗದೆ, ಕರ್ತನ ಸಮ್ಮುಖಕ್ಕೆ ಹೋಗಿ ನಾವು ಪ್ರಾರ್ಥಿಸುವಾಗ ಆತನಿಂದ ನಾವೇನ್ ಮಾಡಬಹುದು? ಒಂದು ಸಹಾಯ ಹಸ್ತವನ್ನ ಹೊಂದಿಕೊಳ್ಳಬಹುದು, ಆತನ ಬಲವನ್ನ ನಾವು ಹೊಂದಿಕೊಳ್ಳಬಹುದು. ನಾವು ಕುಗ್ಗಿ ಹೋಗಿರುವಂತಹ ಕಾರ್ಯಗಳನ್ನು ಆತನು ಮಾರ್ಪಡಿಸಿ, ನಮ್ಮ ಜೀವಿತದಲ್ಲಿರುವಂತಹ ಎಲ್ಲ ವಿಧವಾದಂತಹ ಕಣ್ಣೀರಿನ ಮಾರ್ಗಗಳನ್ನು ಆತನು ಮಾರ್ಪಡಿಸಿ, ನಮ್ಮ ಜೀವಿತವನ್ನ ಕರ್ತನು ಸ್ಥಿರಪಡಿಸುವವನಾಗಿದ್ದಾನೆ, ಆತನು ಬಲಪಡಿಸುವವನಾಗಿದ್ದಾನೆ. ಅನೇಕ ಸಮಯಗಳಲ್ಲಿ ನಾವು ಇವತ್ತು ಬಿದ್ದು ಹೋಗುವವರಾಗಿದ್ದೇವೆ, ಒಂದು ಸೋಲನ್ನು ನೋಡುವವನಾಗಿದ್ದೇವೆ. ಆದರೆ ಕರ್ತನು ನಮಗೆ ಸಹಾಯ ಹಸ್ತವನ್ನ ನೀಡುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನ ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ ಅಪ್ಪ, ಕುಗ್ಗಿ ಹೋದಂತಹ ಸಮಯದಲ್ಲಿ, ಬಿದ್ದು ಹೋದಂತಹ ಸಮಯದಲ್ಲಿ ನಿನ್ನ ಜನರನ್ನ ನೀನು ಕೈ ಹಿಡಿದೆತ್ತು. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.